ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿಸ್ ಗೇಮ್ ಇಸ್ ಗೇಮ್ ಆಫ್ ಮಾರ್ಜಿನಲ್ಸ್. 1 ಮಾರ್ಕ್ 2 ಮಾರ್ಕ್ಸ್ ಇದರಲ್ಲಿ ಒಂದೊಂದು ಸತಿ ಇಯರ್ಸೇ ಹೊರಟೋಗುತ್ತೆ. ನೀವು ಪ್ರಿಪೇರ್ ಆಗೋವಾಗೇ ಯು ಶುಡ್ ಹ್ಯಾವ್ ಇನ್ ಯುವರ್ ಮೈಂಡ್ ದಟ್ ಯು ಆರ್ ಎನ್ ಆಫೀಸರ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಎಕ್ಸಾಮ್ ಅಂದರೆ ಯು ಆರ್ ಗೋಯಿಂಗ್ ಟು ಸಾಲ್ವ್ ಎ ಪ್ರಾಬ್ಲಮ್ ಅಂತ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಮೂರರಲ್ಲೂ ಕೂಡ ನಿಮಗೆ ಯಾವ ಕ್ವೆಶನ್ಸ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಬಾರ್ದು. ದಟ್ ಈಸ್ ದ ಏಮ್ ಆಫ್ UPSC. ನೀವು ಯಾವಾಗ ಸಿವಿಲ್ ಸರ್ವೆಂಟ್ಸ್ ಆಗ್ತೀರಾ ಅಂದರೆ ಈ ಅನ್ಪ್ರೆಡಿಕ್ಟಬಿಲಿಟಿ ಇರೋದನ್ನ ನೀವು ಎಷ್ಟು ಪ್ರೆಡಿಕ್ಟ್ ಮಾಡೋಕ್ಕೆ ಕೆಪಾಸಿಟಿ ಇದೆ ನಿಮಗೆ ರಿಪೀಟೆಡಾಗಿ ನೀವೇನೇ ಮಾಡಿದ್ರೂ ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಅದನ್ನು ಹೇಗೆ ನೀವು ಅನಲೈಸ್ ಮಾಡಿ ಅದನ್ನು ಹೇಗೆ ನೀವು ನಿಮ್ಮ ಪ್ರೋಗ್ರಾಮ್ನ ರೀಓರಿಯೆಂಟ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ಜರ್ನಿಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಆಸ್ ಐ ಟೋಲ್ಡ್, ಬಿ ರೆಡಿ ಟು ಫೇಲ್ ಅಷ್ಟೇ. ನಿಮಗೆಲ್ಲ ಪಾಯಿಂಟ್ ಆಫ್ ಟೈಮಲ್ಲೂ ಸಕ್ಸಸ್ ಸಿಗುತ್ತೆ ಅಂತೇನಿಲ್ಲ. ನೀವು ಹೇಗೆ ಅನ್ಕಂಫರ್ಟಬಲ್ನೆಸ್ನ ನೀವು ಕಂಟ್ರೋಲ್ ಮಾಡಿಕೊಂಡು ಯು ವಿಲ್ ಫೈಂಡ್ ಎ ಮಿಡಲ್ ಗ್ರೌಂಡ್ ಅಂತಿರಲ್ಲ, ದಟ್ ಈಸ್ ವೇರ್ ಯು ವಿಲ್ ಬಿಕಮ್ ಎ ಸಿವಿಲ್ ಸರ್ವೆಂಟ್. ಸೊ ನಾನು ಎಕಾನಮಿ ಮಾತ್ರ ಓದ್ತೀನಿ, ನಾನು ಸ್ಪೋರ್ಟ್ಸ್ ಓದಲ್ಲ ಅನ್ನೋಕ್ಕಾಗಲ್ಲ. ದಟ್ ಮೀನ್ಸ್ ಯು ಶುಡ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಆಲ್ ದಿ ಜನರಲ್ ಇವೆಂಟ್ಸ್ ದಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು ಆ್ಯಸ್ ಎ ಸಿವಿಲ್ ಸರ್ವೆಂಟ್. ಎಸ್ಪೆಷಲಿ ಸಿವಿಲ್ ಸರ್ವೆಂಟ್ಸ್ ಇದ್ರ ಡಿಮ್ಯಾಂಡ್ ಏನು ಅಂತ ನಿಮ್ಗೆ ಅರ್ಥ ಆಗೋವರೆಗೂ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಕ್ರ್ಯಾಕ್. ಸ್ಟೇ ಡಿಸಿಪ್ಲಿನ್ಡ್, ಗಿವ್ ಯು 100%. ಮೇಕ್ ಶೂರ್ ನಿಮ್ಗೇನು ಬೇಕೋ ಅದನ್ನು ಓದ್ತಾ ಇದ್ದೀರಾ. ಸೊ ರೀಅಸೆಸ್ ಯುವರ್ ಸೆಲ್ಫ್ ಇನ್ ದಿ ಜರ್ನಿ. ರೀಅಸೆಸ್ ಮಾಡಲಿಲ್ಲ ಅಂದರೆ ನೀವು ಓದ್ತಾನೆ ಇರ್ತೀರ, ಅದು ಎಂಡೇ ಆಗಲ್ಲ. ಎಲ್ಲ ನೋಡಿದ್ದೆಲ್ಲ ಓದಬೇಕು ಅನಿಸುತ್ತೆ. ಓಕೆ, ನೀವು ಎಷ್ಟು ಇದನ್ನು ಪ್ರೆಡಿಕ್ಟೇಬಲ್ ಆಗಿ ಮಾಡ್ತೀರಾ ಅಷ್ಟು ಯು ವಿಲ್ ಬಿ ನಿಯರ್ ಟು ದಿ ಕಟ್ ಆಫ್, ಅಷ್ಟು ಯು ವಿಲ್ ಬಿ ನಿಯರ್ ಟು ಬಿಕಮಿಂಗ್ ಎನ್ ಆಫೀಸರ್.